ರಾಜ್ಯಸಭೆಗೆ ಮರು ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವೇಗೌಡರು ಸಿಕ್ಕಾಪಟ್ಟೆ ಆಸೆ ಇಟ್ಟುಕೊಂಡಿದ್ರು. ಈಗ ಶಾಕ್ ಎದುರಾಗಿದೆ. HDD ಸುಮಲತಾ ಬಿಟ್ಟ ಅಚ್ಚರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರೋದು. ಈಗ ಅವ್ರು ಯಾರಿಗೂ ಇಲ್ಲ. ಹುಬ್ಬಳ್ಳಿ ಮೂಲದ ಪ್ರೊಫೆಸರ್ ಎಂ ನಾಗರಾಜುಗೆ ರಾಜ್ಯಸಭಾ ಟಿಕೆಟ್ ಸಿಕ್ಕಿದೆ. ಇಂದು ನಾಮಪತ್ರ ಸಲ್ಲಿಸುತ್ತಾರೆ ಬಿಜೆಪಿ ಅಭ್ಯರ್ಥಿ ನಾಗರಾಜು. ರಾಜ್ಯಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಟಿ.ವಿ. ಸದಾನಂದ ಗೌಡರು, ನಿರ್ಮಲಾ ಕುಮಾರ್ ಸುರಾನಾ, ಸುಮಲತಾ ಅವರ ಹೆಸರಿತ್ತು. ಕೊನೆಗೆ ನಾಗರಾಜುಗೆ ಮಣೆ ಹಾಕಿದೆ ಬಿಜೆಪಿ ಹೈಕಮಾಂಡ್. ರಾಜ್ಯಸಭೆಗೆ ಮರು ಆಯ್ಕೆ ಬಯಸಿದ್ದ ದೇವೇಗೌಡರಿಗೆ ಈಗ ಬಿಗ್ ಶಾಕ್. ದೇವೇಗೌಡರಿಗೂ ಇಲ್ಲ, ಸುಮಲತಾ ಅವ್ರಿಗೂ ಇಲ್ಲ. ಯಾರ್ಯಾರು ಆಕಾಂಕ್ಷಿಗಳಾಗಿದ್ರು ನಮಗೂ ಟಿಕೆಟ್ ಸಿಗುತ್ತೆ ಅಂತ ಅವ್ರ್ಯಾರಿಗೂ ಕೂಡ ಇಲ್ಲ. ಈಗ ಅವರೆಲ್ಲರನ್ನೂ ಹೊರತುಪಡಿಸಿ ನಾಗರಾಜುಗೆ ಬಿಜೆಪಿ ಹೈಕಮಾಂಡ್ ಮಣೆಯನ್ನ ಹಾಕಿರೋದು. ಮತ್ತೆ ಆಯ್ಕೆ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ದೇವೇಗೌಡರು ಕೂಡ. ಯಾಕೆಂದರೆ ಬಿಜೆಪಿಗೆ ಸೇರ್ಪಡೆಯಾದ ನಂತರದಲ್ಲಿ ರಾಜ್ಯಸಭೆಗೆ ಆಯ್ಕೆ ಆಗಬೇಕು ಅಂತ ಸುಮಲತಾ ಕೂಡ ಪೈಪೋಟಿನ ಮಾಡ್ತಾ ಇದ್ರು. ಹಾಗಾಗಿ ಇವ್ರು ಯಾರಿಗೂ ಕೊಡದೆ ಈಗ ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಏನು ರೂಪೇಶ್ ಮಾತನಾಡ್ತಾ ಇದ್ವಿ ನೋಡಿ. ಇಲ್ಲೀಗ ರಾಜ್ಯಸಭಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಿಕೆಟ್ ಸಿಗುತ್ತೆ ಅಂತ ದೇವೇಗೌಡರಿಗೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ರು. ಸುಮಲತಾ ಕೂಡ ಭಾರಿ ಪೈಪೋಟಿನ ಮಾಡ್ತಾ ಇದ್ರು. ಇವರಿಬ್ಬರನ್ನೂ ಕೂಡ ಕಣ್ಣಗಣಿಸಿ ನಾಗರಾಜ್ ಮಣೆ ಹಾಕಿದ್ದಾರೆ. ಯಾವ ರೀತಿ ಲೆಕ್ಕಾಚಾರ ಇದು ಅಂತ ಶಿವಕುಮಾರ್, ಬಿಜೆಪಿ ರಾಜ್ಯಸಭಾ ಟಿಕೆಟ್ ಅನ್ನ ಮೊದಲಿಂದಲೂ ಕೂಡ ಈ ರೀತಿಯಾಗಿ ಕಳೆದ 10 ವರ್ಷಗಳಿಂದ ಅಚ್ಚರಿ ಆಯ್ಕೆಗಳನ್ನ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಟಿಕೆಟ್ಗೆ ಘಟಾನುಘಟಿಗಳು ಕೂಡ ಆಕಾಂಕ್ಷಿಗಳಾಗಿದ್ರು. ಮೊದಲನೇದಾಗಿ ಬಿಜೆಪಿಯಲ್ಲೇ ಗಮನಿಸೋದಾದ್ರೆ ಡಿ.ವಿ. ಸದಾನಂದ ಗೌಡರು ಮಾಜಿ ಸಿಎಂ ಅವರೇ ಆಕಾಂಕ್ಷಿಗಳಾಗಿದ್ರು. ಅದೇ ರೀತಿ ಸುಮಲತಾ ಅವರಿಗೆ ಕೊಟ್ಟರೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಕಟ್ಟಲಿಕ್ಕೆ ಸಹಾಯಕ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಹಾಕೊಳ್ಳಲಾಗಿದ್ದು. ನಿರ್ಮಲ್ ಕುಮಾರ್ ಸುರಾನ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಅವರು ಕೂಡ ಪಕ್ಷದ ಖಜಾಂಚಿಯಾಗಿ ಒಂದಿಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅದೇ ರೀತಿ ಇದಕ್ಕಿಂತ ಮುಖ್ಯವಾಗಿ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರನ್ನ ಕಣಕ್ಕಿಳಿಸಬೇಕು ಅನ್ನೋ ಚಿಂತನೆಗಳಿತ್ತು. ಯಾಕಂತ ಹೇಳಿದ್ರೆ ದೇವೇಗೌಡರ ಅವಧಿ ಈಗ ಈ ಜೂನ್ ತಿಂಗಳಿಗೆ ಅಂತ್ಯವಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರವಾಗಿ ದೇವೇಗೌಡರು ಕರ್ನಾಟಕದ ಪರ ಸದಾ ಧ್ವನಿ ಎತ್ತಾ ಇರ್ತಾರೆ. ಹೀಗಾಗಿ ದೇವೇಗೌಡರನ್ನೇ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒಂದಿಷ್ಟು JDS ನಾಯಕರುಗಳು, ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು ಇಚ್ಛೆ ಪಟ್ಟಿದ್ರು. ಅದೇ ರೀತಿಯಾಗಿ ಹೈಕಮಾಂಡ್ ಸಭೆಯನ್ನು ಕೂಡ ಮಾಡಿದ್ರು. ಆದ್ರೆ ರಾಜ್ಯ ಬಿಜೆಪಿ ನಾಯಕರು ಹೇಳೋದೇನಂತ ಹೇಳಿದ್ರೆ, ಪದೇ ಪದೇ ನಮ್ಮ ಟಿಕೆಟ್ ಅನ್ನ JDSಗೆ ಬಿಟ್ಟುಕೊಡ್ತಾ ಇದ್ರೆ ಹಳೆ ಮೈಸೂರು ಭಾಗದಲ್ಲಿ ನಾವು JDS ಅನ್ನೇ ನಂಬಿಕೊಂಡಿರ್ಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರವಾಗಿ ನಾವು ಪದೇ ಪದೇ ಬಿಜೆಪಿಯ ಟಿಕೆಟ್ ಅನ್ನ, ಬಿಜೆಪಿಯ ಸೀಟ್ ಅನ್ನ JDSಗೆ ಬಿಟ್ಟು ಕೊಡೋದು ಬೇಡ. ಅದೇ ಮೈತ್ರಿ ಸೀಟ್ಗಳನ್ನ ಮುಂದೆ ಎಲ್ಲಾದ್ರೂ ಬಂದ್ರೆ ಅನುಕೂಲ ಮಾಡ್ಕೊಳ್ಳೋಣ ಬಿಟ್ರೆ, ಈಗ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡಬೇಕಾದ್ರೆ ನಮಗೆ ನಮ್ಮದೇ ಪಕ್ಷದ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರಬೇಕು ಅನ್ನೋದನ್ನ ಹೇಳಿದೆ. ಅದೇ ರೀತಿಯಾಗಿ ಬಿಜೆಪಿ ಎಚ್ಚರಿ. ಯಾಕಂದ್ರೆ ಜಗ್ಗೇಶ್ ಅವರನ್ನ ಆಯ್ಕೆ ಮಾಡೋರು ಕೂಡ ಅವ್ರ ಹೆಸರು ಕೇಳಿ ಬಂದಿರಲಿಲ್ಲ. ಈರಣ್ಣ ಕಡಾಡಿ ಇರಬಹುದು. ಅದೇ ರೀತಿಯಾಗಿ ಬೇರೆ ಬೇರೆ ಹೆಸರುಗಳನ್ನು ಕೂಡ ನೋಡೋದಾದ್ರೆ ನಾರಾಯಣ ಸಾಹೇಬ್ ಬಾಂಡ್ಗೆ ಅವರನ್ನು ಕೂಡ ಬಿಜೆಪಿ ಅಚ್ಚರಿ ಆಯ್ಕೆಯಾಗಿ ಮಾಡಿತ್ತು. ಅದೇ ರೀತಿಯಾಗಿ ಈಗಲೂ ಕೂಡ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ನಾಗರಾಜು ಅವರನ್ನ ಈ ರಾಜ್ಯಸಭಾ ಸೀಟಿಗೆ ಅನೌನ್ಸ್ ಅನ್ನ ಮಾಡಿದೆ. ಈ ಮೂಲಕವಾಗಿ ಎಲ್ಲ ಒಂದ್ ಕಡೆಯಾಗಿ ಬಿಜೆಪಿ ಪಾಪ್ಯುಲರ್ ಅಭ್ಯರ್ಥಿಗಳಿಗಿಂತ ತಳಮಟ್ಟದಲ್ಲಿ ಬಿಜೆಪಿಯನ್ನು ಕಟ್ಟಿದಂತಹ, ಅದೇ ರೀತಿಯಾಗಿ BSV ಅಭಿಮಾನೋತ್ಸವ ಇರಬಹುದು, ಅದೇ ಬೇರೆ ಬೇರೆ ಕಾರ್ಯಕ್ರಮದಲ್ಲೂ ಕೂಡ ತನ್ನದೇ ಆಗಿರತಕ್ಕಂಥ ಕಾಂಟ್ರಿಬ್ಯೂಟ್ ಅನ್ನ ನಾಗರಾಜು ಅವರು ಮಾಡಿದ್ರು. ಅದೇ ರೀತಿಯಾಗಿ ಸೈದ್ಧಾಂತಿಕ ನೆಲೆ ಇರಬಹುದು, RSS ಹಿನ್ನೆಲೆ ಇರಬಹುದು. ಅದೇ ರೀತಿಯಾಗಿ ಅವರು ಶಿಕ್ಷಣ ಸಂಸ್ಥೆಯನ್ನು ಕೂಡ ಹಾವೇರಿಯಲ್ಲಿ ನಡೆಸ್ತಾ ಇದ್ದಾರೆ. ಈ ಮೂಲಕ ಮಧ್ಯ ಕರ್ನಾಟಕ ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಒಂದಿಷ್ಟು ಪಕ್ಷಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಪ್ರೊಫೆಸರ್ ಎಂ ನಾಗರಾಜು ಅವರನ್ನ ನೇಮಕ ಮಾಡಿ ಇದೀಗ ಆದೇಶವನ್ನು ಹೊರಡಿಸಲಾಗಿದೆ. ಈ ಬಿಜೆಪಿಯ ಹೆಸರು ಇದೆಯಲ್ಲ, ದೊಡ್ಡ ಮಟ್ಟಕ್ಕೆ ಶಾಕ್ ಕೊಡ್ತಾ ಇದೆ JDSಗೆ. ಯಾಕಂತ ಹೇಳಿದ್ರೆ ಈಗ ದೇವೇಗೌಡರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂತಹ ಒಂದು ವಿಚಾರ ಇದೆ. ಇದಕ್ಕೋಸ್ಕರವಾಗಿ ಬಿಜೆಪಿ ಹಾಗೆ JDS ಮೈತ್ರಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅನ್ನೋದನ್ನ ಮುಂದೆ ನೋಡಬೇಕಾಗುತ್ತೆ. ಶಿವಕುಮಾರ್, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.